ಸಂಗಾತಿಗಳೇ, ಸಂಘದ ಅಧ್ಯಕ್ಷರಾದಂತಹ ಮಹಂತೇಶ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಫಿ ಅವರೇ ಮತ್ತು ಆಯ್ಕೆಯಾದಂತಹ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕಾರಿ ಸಮಿತಿ ಸದಸ್ಯರೇ, ನಿಮ್ಮೆಲ್ಲರಿಗೂ ಕೂಡ CITU ಪರವಾಗಿ ನಾನು ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ. ಬಹುಶಃ ದೀರ್ಘಕಾಲದ ನಂತರ ಈ ರೀತಿಯಾದಂಥ ಒಂದು ಸಾಮೂಹಿಕ ಚಟುವಟಿಕೆಗೆ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ. ನಾನು ಕಳೆದ ಬಾರಿ ಇಲ್ಲಿಗೆ ಬಂದು ಈ ಹೋರಾಟವನ್ನು ರೂಪಿಸುವಾಗ ಎರಡು ಪ್ರಮುಖವಾದಂಥ ಅಂಶಗಳಿದೆ, ನಿಮ್ಮ ಜೊತೆಗೆ ನಾನು ಅದನ್ನು ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಸುದೀರ್ಘ ಕಾಲ ಇಲ್ಲೊಂದು ಸಂಸ್ಕೃತಿ ಬಂದ್ಬಿಟ್ಟಿದೆ, ಮ್ಯಾನೇಜ್ಮೆಂಟಿಗೆ ಒಂದು ಧೈರ್ಯ ಇದೆ. ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರು ಒಟ್ಟಾಗಲ್ಲ ಅನ್ನುವಂಥದ್ದು. ನಾವು ತೀರ್ಮಾನ ಮಾಡಿದ್ದು, ಆಡಳಿತ ವರ್ಗ ಇರಲಿ, ಸರ್ಕಾರ ಇರಲಿ, ನಿಮಗಿರುವಂಥ ಈ ತಿಳುವಳಿಕೆ ಸುಳ್ಳು. ನಾವು ದುಡಿಯೋ ಜನ ಯಾವಾಗಲೂ ಒಂದೇನೆ. ಚುನಾವಣೆ ಬಂದಾಗ ನಾವು ಬಂಡಿಗಾಲಿ, ಆಳದ ಮರ, ಅದು ಇದು ಅಂತ ಕಿತ್ತಾಡ್ಕೋಬೋದು. ಚುನಾವಣೆಗಳು ಮುಗಿದ ಮೇಲೆ ನಾವೆಲ್ಲ ಒಂದೇ. ನಾವು ಕೇಳ್ತಾ ಇರೋದು ಲೀಡರ್ಗಳ ಬೇಡಿಕೆ ಅಲ್ಲ, ಕಾರ್ಮಿಕರ ಬೇಡಿಕೆ ಅನ್ನೋದನ್ನು ಮ್ಯಾನೇಜ್ಮೆಂಟಿಗೆ ಸಾಬೀತುಪಡಿಸುವಂತಾಗ ಅಗತ್ಯ ಇದೆ. ಆ ತೀರ್ಮಾನಕ್ಕೆ ನಾವು ಬಂದ್ವಿ. ಹಾಗಾಗಿ ನಾವು ಇವತ್ತು ನೋಡಿ, ಯಾವುದೇ ಬಾವುಟಗಳಿಲ್ಲ. ನಮ್ಮ ಸಂಘ ಹೋರಾಟಕ್ಕೆ ನಿಲ್ತದೆ. CITU, AITUC, ಇನ್ನೊಂದು ಯಾವುದೋ TUCI, ಆಕ್ಲ, ಇದೆಲ್ಲ ಇಲ್ಲ ಪ್ರಶ್ನೆ. ಇಲ್ಲಿ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಪ್ರಶ್ನೆ. ನಾವು ಐಕ್ಯತೆಯಿಂದ ಇದ್ದರೆ ಮಾತ್ರ ಅವ್ರನ್ನ ಗೆಲ್ಲಕ್ಕಾಗೋದು. ಎರಡನೇದು ಏನಿದೆ ಅಂದರೆ, ಕಾರ್ಮಿಕರಿಗೆ ಬೇಡಿಕೆ ಕೊಡಿಸೋದು ಯಾರು ನಾಯಕರೋ ಅವರ ಪ್ರತಿಷ್ಠೆಯ ಪ್ರಶ್ನೆ ಅಂದ್ಕೊಳ್ತಾರೆ. ನಾವು ಬೇಡಿಕೆ ಕೇಳೋದು ನಮ್ಮ ಬದುಕಿನ ಪ್ರಶ್ನೆ, ಯಾರೋ ನಾಯಕನ ಪ್ರತಿಷ್ಠೆಯ ಪ್ರಶ್ನೆ ಅಲ್ಲ. ಸಫಿ ಅವರೇನೋ, ಮಹಂತೇಶ್ ಅವರೇನೋ, ಇಲ್ಲ ಇನ್ನೊಬ್ಬರು ಯಾರ್ದೋ ಏನೋ, ಅವ್ರು ಕೊಡಿಸಿದ್ರೆ ಇವರು ಕೊಡಿಸಿದ್ರೆ ಅನ್ನೋದೆಲ್ಲ ಪ್ರಶ್ನೆ. ದುಡಿತೀವಿ, ದುಡಿಬೇಕು ತಕ್ಕಂತಾಗ ಪ್ರತಿಫಲ ಬರಬೇಕು, ಸಮಯಕ್ಕೆ ಬರಬೇಕು. ನಿಜನ ಅಲ್ವೋ? ನಿಮ್ಮ ಬೇಡಿಕೆನ ಲೀಡರ್ಗಳ ಬೇಡಿಕೆನ ಅದು? ಆದರೆ ನಾವೇನು ತಿಳ್ಕೊಳ್ತೀವಿ, ಹೋರಾಟ ಬೇಡಿಕೆ ಕೊಡಿಸೋದೆಲ್ಲ ನಾಯಕರ ಕೆಲಸ ಅಂತ. ಹೆಂಗಿದ್ರೆ ಅರ್ಧ ಗಂಟೆ ಗೇಟ್ ಮೀಟಿಂಗ್ ನಡೀತದೆ, ಅರ್ಧ ಗಂಟೆ ಲೇಟಾಗಿ ಮನೆ ಬಿಡೋಣ ಅಂತ ತೀರ್ಮಾನಕ್ಕೆ ಬರ್ತೀವಿ. ನಮ್ಮ ಊಟ ನಮ್ಮ ತಟ್ಟೆಯಲ್ಲಿ ಬೀಳಬೇಕು, ಅದು ನಮ್ಮ ದುಡಿಮೆಯಿಂದ ಬೀಳಬೇಕು. ಅದು ತಾನೇ ವಿಧಾನ. ಒಪ್ತೀರಾ ಇಲ್ವೋ? ನಮ್ಮ ಪ್ರಯತ್ನ, ದಯಮಾಡಿ ತಪ್ಪು ತಿಳ್ಕೋಬೇಡಿ, ಆಡಳಿತ ವರ್ಗಕ್ಕೆ, ಸರ್ಕಾರಕ್ಕೆ ಸ್ಪಷ್ಟವಾಗಿ ಹೇಳ್ತಿದ್ದೀವಿ, ಇವತ್ತಿನ ಚಿನ್ನದ ಬೆಲೆ ಏರಿಕೆ ಅನಿರೀಕ್ಷಿತ ಲಾಭವನ್ನು ಈ ಕಂಪನಿಗೆ ತಂದುಕೊಟ್ಟಿದೆ. ಅದು ಮಾತ್ರ ಅಲ್ಲ, ನಿರಂತರವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಉತ್ಪಾದಕತೆ ಇಲ್ಲ, ಅಭಿವೃದ್ಧಿ ಏನಿದೆ, ಆ ಅಭಿವೃದ್ಧಿ ಇಡೀ ರಾಜ್ಯಕ್ಕೆ, ರಾಜ್ಯದ ಬೊಕ್ಕಸಕ್ಕೆ ಕಾರಣ ಆಗಿದೆ. ರಾಜ್ಯ ಸರ್ಕಾರ ಏನು ಹೇಳ್ತದೆ, ನಮ್ಮದು ಗ್ಯಾರಂಟಿ ಸರ್ಕಾರ ಅಂತ ಹೇಳಿ, ಆ ಗ್ಯಾರಂಟಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಕೊಡುಗೆಯನ್ನು ಚಿನ್ನದ ಗಣಿ ಕಾರ್ಮಿಕರ ಬೆವರು ಹಣಿ ಕೊಟ್ಟಿದೆ ಅನ್ನೋದನ್ನು ರಾಜ್ಯ ಸರ್ಕಾರ ಮರಿಬಾರದು. ಭೂಮಿ ಕೆಳಗೆ ನಾವು ಹೋಗಿ ಜೀವ ಒತ್ತೆ ಇಟ್ಟು ತಂದಂತಹ ಚಿನ್ನ, ಅದರ ಬೆಲೆ, ಮತ್ತೊಂದು ಬೇರೆ ಬೇರೆ ಕಾರಣಗಳಿಗಾಗಿ ರಾಜ್ಯ ಸರ್ಕಾರಕ್ಕೆ ಪಾಲು ಹೆಚ್ಚಾಗ್ತಾ ಇದೆ, ತೆರಿಗೆ ಹೆಚ್ಚಾಗ್ತಾ ಇದೆ. ಎಲ್ಲ ರೀತಿಯಲ್ಲಿ ನಾವು ಕೊಡುಗೆ ಕೊಡ್ತಾ ಇದ್ದೀವಿ. ನಮ್ಮ ಜೀವನಕ್ಕೆ, ನಮ್ಮ ಭವಿಷ್ಯಕ್ಕೆ ನೀವೇನು ಕೊಡ್ತೀರಿ ಅನ್ನೋದು ಪ್ರಶ್ನೆ. ಈಗ ನೋಡಿ ಏನಾಗಿದೆ, ನಾನು ಸೂಕ್ಷ್ಮವಾಗಿ ಒಂದು ವಿಚಾರ ಹೇಳ್ತೀನಿ. ಸಫಿ ಅವರು ಭಾರಿ ಎಮೋಷ್ನಲ್ ಆಗಿ ಹೇಳ್ಕೊಂಡು ಹೋಗ್ಬಿಟ್ರು. KSRTC ಕಾರ್ಮಿಕರು ಮುಷ್ಕರಕ್ಕೆ ಹೋದರು, ನೆನಪಿದೆಯಲ್ಲ ಗೊತ್ತಿಲ್ಲ ನಿಮಗೆ. KSRTC ಕಾರ್ಮಿಕರು ಮುಷ್ಕರಕ್ಕೆ ಯಾಕೆ ಹೋದರು? ಕಳೆದ ಬಾರಿ ಅಗ್ರಿಮೆಂಟ್ ಮಾಡಿದಾಗ ಅವತ್ತು ಅಲ್ಲಿದ್ದಂತಹ ನಾಯಕರುಗಳಿಗೆ ರಾಜ್ಯ ಸರ್ಕಾರ ಭರವಸೆ ಕೊಡ್ತಾ, ನೀವು ಸೈನ್ ಹಾಕ್ರಿ, ಎಲ್ಲ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ. ಸೈನು ಹಾಕ್ಬಿಟ್ರು. ಆ ಅಗ್ರಿಮೆಂಟಲ್ಲಿ ಬರೆದು ಬಿಟ್ಟಿದ್ದಾರೆ, ಕಂಪನಿ ಇದು ಸರ್ಕಾರದ ಪಾಲಿಸಿ. ಅಗ್ರಿಮೆಂಟ್ ಯಾವಾಗಲೂ ಪ್ರಾಸ್ಪೆಕ್ಟಿವ್ ಇರ್ತದೆ, ಅಂದರೆ ಪೂರ್ವಾನ್ವಯ ಆಗಲ್ಲ. ಯಾವತ್ತು ಸೈನ್ ಹಾಕ್ತಾರೋ ಅವತ್ತರಿಂದ ಬರ್ತದೆ ಅಂತೇಳಿ KSRTC ನೌಕರರಿಗೆ ಅರಿಯಸ್ ಬರಲಾರ್ದಂಗೆ ಆಗಿದೆ. ಮುಷ್ಕರಕ್ಕೆ ಹೋದರೆ ಏನು ಮಾಡಿದ್ರು, ಯಾರನ್ನೋ ಬಿಟ್ಟು ಒಂದು ರಿಟ್ ಅಪೀಲ್ ಹಾಕ್ತಾರೆ, ರಿಟ್ ಪಿಟಿಷನ್ ಹಾಕ್ತಾರೆ ಹೈಕೋರ್ಟಲ್ಲಿ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕಾರ್ಮಿಕರು ಮುಷ್ಕರ ಮಾಡಬಾರ್ದು ಅಂತ ಹೈಕೋರ್ಟ್ ಹೇಳ್ತದೆ. ಮುಷ್ಕರ ಮಾಡೋಂಗಿಲ್ಲ, ಅರಿಯರ್ಸ್ ಇಲ್ಲ. ಈಗ ನೋಡಿದರೆ ನಿಮ್ಮ ಗೈಡ್ಲೈನ್ಸಲ್ಲಿ ಕಳೆದ ಬಾರಿ ನಿಮ್ಮ ಅಗ್ರಿಮೆಂಟ್ ಬೈ ಚಾನ್ಸ್ ಬಚಾವಾಗ್ಬಿಟ್ಟಿದ್ದೀರಿ ನೀವು. ಕಳೆದ ಬಾರಿ ಅಗ್ರಿಮೆಂಟ್ ಆದಾಗ, ಅಗ್ರಿಮೆಂಟ್ ಆದ ಕೆಲವೇ ದಿನಗಳಲ್ಲಿ ಗೌರ್ಮೆಂಟ್ ಗೈಡ್ಲೈನ್ಸ್ ಬಂದಿದೆ.
ಯಾವುದೇ ಸಂದರ್ಭದಲ್ಲೂ ಪೂರ್ವಾನ್ವಯ ಆಗುವಂತಹ ಒಪ್ಪಂದವನ್ನು ಕರ್ನಾಟಕ ರಾಜ್ಯದ ಒಡೆತನದಲ್ಲಿರ್ತಕ್ಕಂತಹ ಯಾವುದೇ ಕಂಪನಿಗಳು ಬೋರ್ಡ್ಗಳು ಮಾಡಬಾರದು. ಪೂರ್ವಾನ್ವಯ ಅಗ್ರಿಮೆಂಟ್ ಆಗಬಾರದು ಅಂದರೆ ಮಾರ್ಚ್ 31ಕ್ಕೆ ಅಗ್ರಿಮೆಂಟ್ ಮುಗಿದ್ರೆ ಏಪ್ರಿಲ್ 1ನೇ ತಾರೀಕಿಂದ ಹೊಸ ವೇತನ ಹೆಚ್ಚಳ ಬರಬೇಕು ಅಂದರೆ ಜನವರಿಯಿಂದ ಮಾತುಕತೆ ನಡೆಸಬೇಕು. ಮಾಡಿಲ್ಲ. ಇಲ್ಲ, ಬೇಡಿಕೆ ಪಟ್ಟಿ ಬಂದ ಕೂಡಲೇ ಅಗ್ರಿಮೆಂಟ್ ಮುಗಿದ ಕೂಡಲೇ ಹೊಸ ಅಗ್ರಿಮೆಂಟ್ ಬರುವಂಥ ರೀತಿಯಲ್ಲಿ ಮಾತುಕತೆಯನ್ನು ಪ್ರಾಮಾಣಿಕವಾಗಿ ಗೌರವಯುತವಾಗಿ ಪ್ರಾರಂಭ ಮಾಡಬೇಕು. ಇದು ನೈತಿಕತೆ ಒಂದು ಸರ್ಕಾರಕ್ಕೆ ಇರಬೇಕಾಗಿರೋದು, ಆಡಳಿತ ವರ್ಗಕ್ಕೆ ಇರಬೇಕಾಗಿರೋದು. ಅವ್ರಿಗೆ ಗೊತ್ತಿದೆ ಈ ಪ್ರಶ್ನೆ ಬರ್ತದೆ ನಾಳೆ ಅಂತ, ನಿಮಗೆ ಗೊತ್ತಿಲ್ಲ, ಕಾರ್ಮಿಕರಿಗೆ ಗೊತ್ತಿಲ್ಲ, ಆದರೆ ಆಡಳಿತ ವರ್ಗಕ್ಕೆ ಗೊತ್ತಿದೆ. ಅರಿಯರ್ಸ್ ಇಲ್ಲ ಅಂದರೆ ನಾಳೆ ಬೆಳಗ್ಗೆ ಈ ಕಾರ್ಮಿಕರ ಮುಖ ನೋಡಬೇಕು. ಅರಿಯರ್ಸ್ ಕೊಡಲಿಲ್ಲ ಅಂದರೆ ಯಾವಾಗಲೂ ನೋಡ್ತಿರ್ತಾರೆ ನಷ್ಟ ಆಯಿತು ಅನ್ನುವಂತಹ ಕನಿಷ್ಠ ಭಯ ಆಡಳಿತ ವರ್ಗಕ್ಕೂ ಕೂಡ ಇಲ್ಲ. ಇಲ್ಲಿ ಆ ಬೇಜವಾಬ್ದಾರಿತನದ ಪ್ರಶ್ನೆ ಇದೆ ಅವರಿಗೆ. ನಾವು ಅವರಿಗೆ ಅರಿವು ಮೂಡಿಸ್ಬೇಕು, ಬಿಸಿ ಮುಟ್ಟಿಸ್ಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ಅರಿಯರ್ಸ್ ಸಮೇತ ಬರಬೇಕು. ಏಪ್ರಿಲ್ 1ನೇ ತಾರೀಕಿಂದ ಅನ್ವಯ ಆಗುವಂತಹ ವೇತನ ಹೆಚ್ಚಳವನ್ನು ಪಡಿಲೇಬೇಕು. ಅದರಲ್ಲಿ ಯಾವುದೇ ಸಾಮರಸ್ಯ ಇಲ್ಲ ಅನ್ನುವಂತಹ ಸಂದೇಶ ಕೊಡಲಿಕ್ಕಾಗಿ ಈ ಹೋರಾಟನ ಪ್ರಾರಂಭ ಮಾಡಿದ್ದು. ನಿಮಗೆ ಆಶ್ಚರ್ಯ ಆಗಿರ್ಬೋದು, ಮಾರ್ಚಿಗೆ ಡಿಮ್ಯಾಂಡ್ ಕೊಟ್ಬಿಟ್ಟು ಯಾಕೆ ಮೇ ತಿಂಗಳೇ ಹೋರಾಟಕ್ಕೆ ಹೋದರು? 1.5 ತಿಂಗಳಲ್ಲಿ ಏನು ಆ ಥರ ಇತ್ತು? ಇವ್ರ ಕೈಯಲ್ಲಿ ಆಗಲ್ಲ ಅಂತ ಕೆಲವರೆಲ್ಲ ಮಾತಾಡ್ಕೊಂಡಿರ್ಬೋದು. ನಾನು ಹೇಳ್ತೀನಿ, ಭಾರಿ ವಿನಯಪೂರ್ವಕವಾಗಿ ಗೌರವದಿಂದ ಹೇಳ್ತೀನಿ, ನಿಮ್ಮ ಪ್ರಜ್ಞಾಹೀನತೆಯನ್ನು ಕಾರ್ಮಿಕರ ತಲೆಯಲ್ಲಿ ತುಂಬಿಸ್ಬೇಡ್ರಿ. ಸತ್ಯ ಹೇಳ್ರಿ. ಯಾವಾಗಲೂ ಬೇಕಾದ್ರೆ ರೋಡ್ ಎಲ್ಲ ನಾವು ನಿಮಗೆ ಶೇರ್ ಮಾಡ್ತೀವಿ. ಸ್ಪಷ್ಟವಾಗಿ ಹೇಳಿದ್ದೀವಿ, ಏಪ್ರಿಲ್ 1ರಿಂದ ನಮಗೆ ಇನ್ಕ್ರೀಸ್ ಬೇಕು. ಆಮೇಲೆ ಇನ್ನೊಂದೇನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದು, ನಾವೆಲ್ಲ ಆಲೋಚನೆ ಮಾಡಿದ್ದೀವಿ. ಏಕ್ದಮ್ ನಾವು ತೀವ್ರವಾಗಿ ಹೋರಾಟಕ್ಕೆ ಹೋದರೆ ನಮಗೆ ಅವಕಾಶನೇ ಕೊಡಲಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ನಿಮ್ಮದೇ ತೀರ್ಮಾನ, ನಿಮಗೆ ಅರಿವಿಲ್ಲ ಅಂತ ನಾವು ನಿಮಗೆ ಹೇಳ್ಕೊಡ್ಬೇಕು. ಆದರೆ ನಮ್ಮ ಭಾಷೆ ಹೆಂಗಿರಬೇಕು? ಆಯಿತು, ಒಂದು ಪ್ರಯತ್ನ ಮಾಡೋಣ. ನಾವು ಸೌಮ್ಯ ಭಾಷೆಯಲ್ಲಿ ಮಾತಾಡೋಣ ಮೊದಲು. ನೋಡಿ ಸ್ವಾಮಿ, ನೀವೇ ತೀರ್ಮಾನ ಮಾಡಿಬಿಟ್ಟಿದ್ದೀರಿ. ನಿಮ್ಮ ಸರ್ಕಾರ ಹೆಂಗೆ ತೀರ್ಮಾನ ಮಾಡಿದೆ? ನಿಮ್ಮ ಸರ್ಕಾರ ಮಾಡಿರೋ ತೀರ್ಮಾನದಿಂದ ಈ ಸರ್ಕಾರ ನಂಬಿಕೊಂಡು ಇದೊಂದು ಸರ್ಕಾರಿ ಸಂಸ್ಥೆ, ನನ್ನ ಮಕ್ಕಳು ಕೂಡ ಇಲ್ಲೇ ಕೆಲಸ ಮಾಡಬೇಕು, ಮೊಮ್ಮಕ್ಕಳು ಇಲ್ಲೇ ಕೆಲಸ ಮಾಡಬೇಕು, ನಾವು ನೆಮ್ಮದಿಯಾಗಿ ಬದುಕಬೇಕು ಅಂತ ಬಯಸ್ಕೊಂಡು ವಿಶ್ವಾಸ ಇಟ್ಕೊಂಡು ಸರ್ಕಾರದ ಮೇಲೆ ವಿಶ್ವಾಸ ಇಟ್ಟು ಈ ಸಂಸ್ಥೆಯ ಮೇಲೆ ವಿಶ್ವಾಸ ಇಟ್ಟು ದುಡಿತಾ ಇದ್ದಾರಲ್ಲ, ಆ ಕಾರ್ಮಿಕರಿಗೆ ನೀವು ಮೋಸ ಮಾಡಬಾರದು, ಬನ್ನಿ ಮಾತುಕತೆ ಮಾಡಿ ಅಂತೇಳಿ ಸೌಮ್ಯ ಭಾಷೆಯಲ್ಲಿ ಹೇಳಬೇಕು ಅಂಥೇಳಿ ಸ್ಲೋಗನ್ ಸೌಟಿಂಗ್ ಅಂತ ಶುರು ಮಾಡಿದ್ವಿ. ಬ್ಯಾಡ್ಜ್ ವೇರಿಂಗ್ ಶುರು ಮಾಡಿದ್ವಿ, ಸ್ಲೋಗನ್ ಸೌಟಿಂಗ್ ಅಂದ್ವಿ. ಈಗ ಬೇರೆಯವ್ರಿಗೆ ಇಲ್ಲದೇ ಪ್ರತಿದಿನ ಮೊನ್ನೆಯಿಂದ 15ನೇ ತಾರೀಕಿಂದ ಚುನಾಯಿತ ಪ್ರತಿನಿಧಿಗಳು 2 ಗಂಟೆಗಳ ಕಾಲ ಹೋರಾಟದಲ್ಲಿರಬೇಕು, ಉತ್ಪಾದನೆಗೆ ತೊಂದರೆ ಇಲ್ಲದಂಗೆ ಹೋರಾಟ ಮಾಡ್ತೀವಿ ಅನ್ನುವಂತಹ ಮಾತನ್ನು ಹೇಳಿದ್ದೀವಿ. ನಾವು ಅಂದ್ಕೊಂಡಿದ್ದೀವಿ, ನೀವೇನೋ ಸ್ವಲ್ಪ ಅದೇನು ಹೇಳ್ತಾರಲ್ಲ, ನಾಗರಿಕತೆ ಇರ್ತಕ್ಕಂತಹ ಜನ, ಗೌರವದಿಂದ ಮಾತಾಡಿದ್ರೆ ನೀವು ಗೌರವದಿಂದ ಮಾತಾಡ್ತೀರಿ ಅಂತ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇಷ್ಟೊತ್ತಿಗೆ ಆಡಳಿತವ್ರಿಗೆ ಏನು ಮಾಡಬೇಕಾಗಿತ್ತು? ಈ ಪ್ರಶ್ನೆ ಬಂದ ಕೂಡಲೇ ಹೌದು, ಇದರಲ್ಲಿ ನ್ಯಾಯತ್ವ ಅಂತ ಪ್ರಶ್ನೆ ಇದೆ, ನಾವು ನೆಗೋಸಿಯೇಟ್ ಮಾಡಲಿಕ್ಕಿರುವಂತಹ ನೆಗೋಸಿಯೇಷನ್ ಕೌನ್ಸಿಲ್ನ ಮ್ಯಾನೇಜ್ಮೆಂಟ್ ಟೀಮನ್ನು ಫಾರ್ಮ್ ಮಾಡಬೇಕು, ಇವ್ರ ಜೊತೆಗೆ ಮಾತುಕತೆ ಕರಿಬೇಕು ಅಂದರೆ ಒಂದು ಲೆಟ್ರ್ ಕೊಟ್ಟರು, ಚುನಾಯಿತ ಪ್ರತಿನಿಧಿಗಳನ್ನ ಕರೆದ್ರು, ಅದು ಎಷ್ಟೋ ಜನ ಇರಬೇಕು ಅಂತ ಬಂದರು, ನಾಮಕಾವಸ್ಥೆ ಒಂದು ಮೀಟಿಂಗ್ ಮಾಡಿದ್ರು. ನೆಕ್ಸ್ಟ್ ಮೀಟಿಂಗು ಪ್ರಪೋಸಲ್ ಏನು ಕೊಡ್ತೀವಿ, ಹೆಂಗೆ ಹೋಗಬೇಕು, ಬೇಗ ಆಗಬೇಕಲ್ಲ. ಈಗ ನೀವು ನಾಳೆ ಟನ್ನೇಜ್ ಬರಬೇಕು ಅಂದರೆ ಎಷ್ಟು ಟನ್ ಬರಬೇಕು, ಉತ್ಪಾದನೆ ಮಾಡಿ ಅಂತೇಳಿ ತಲೆ ಮೇಲೆ ಕೂತ್ಕೊಳ್ತೀರಲ್ಲ, ಅದೇ ರೀತಿಯೊಳಗೆ ಆಡಳಿತವರೆಗೆ ಒಂದು ಟೀಮ್ ಮಾಡಿಕೊಂಡು ಗಂಭೀರವಾದಂತಹ ಮಾತುಕತೆಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಎಲ್ಲಿ ಮಾಡ್ತಾ ಇಲ್ಲ. ನಮ್ಮ ಪ್ರಶ್ನೆ ಏನಿದೆ, ನಮ್ಮ ಸೌಮ್ಯ ಭಾಷೆ ನಿಮಗೆ ಅರ್ಥ ಆಗದೇ ಇದ್ದರೆ ನಮಗೆ ಅನಿವಾರ್ಯ ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ನಾವು ಮಾತಾಡಬೇಕು. ಏನದು ಅರ್ಥ ಆಗೋ ಭಾಷೆ? ನಾವು ಮಾತಾಡ್ತೀವಲ್ಲ ಗೌರವದಿಂದ ಮಾತಾಡೋ ಭಾಷೆ ಆಡಳಿತ ವರ್ಗಕ್ಕೆ ಅರ್ಥ ಆಗದಿದ್ದರೆ, ಸರ್ಕಾರಕ್ಕೆ ಅರ್ಥ ಆಗದಿದ್ದರೆ ಅವರಿಗೆ ಅರ್ಥ ಆಗೋ ಭಾಷೆಯಲ್ಲಿ ನಾವು ಮಾತಾಡಬೇಕು. ಹೌದು ತಾನೆ? ಹೌದಾ ಇಲ್ವೋ? ಯಾರು ಮಾತಾಡ್ತಿಲ್ವಲ್ಲ? ಯಾಕೆ ಮೌನ ಮಾತಾಡಲ್ಲ? ಯಾವಾಗಲೂ ನಾವು ಮಾತಾಡಬೇಕು, ಎಲ್ಲರೂ ಸೇರಿ ಮಾತಾಡಬೇಕು. ಬರ್ರಿ ಮಾತುಕತೆಗೆ, ಬೇಗ ಮುಗಿಸ್ರಿ ಅಂತ ಹೇಳ್ತಿದ್ದೀವಿ. ಅವ್ರ ಕಿವಿಗೆ ಹಾಕ್ಕೊಳ್ಳಿಲ್ಲ ಅಂದರೆ ಅವ್ರ ಕಿವಿಗೆ ಬೀಳುವಂಥ ರೀತಿಯಲ್ಲಿ ಅವ್ರಿಗೆ ಅರ್ಥ ಆಗುವಂತಹ ಭಾಷೆಯನ್ನು ಮಾತಾಡಬೇಕು. ನಮ್ಮ ಹಿರಿಯ ಮುಖಂಡರು ಹೇಳ್ತಿದ್ರು, ಮೂಗಿಡಿಯದಿದ್ದರೆ ಬಾಯಿ ಬಿಡಲ್ಲ ಅಂತ. ನೀವೇ ಬಾಯಿ ಬಿಡಿ ಅಂತ ಕೇಳ್ತಾ ಇದ್ದೀವಿ. ಬಾಯಿ ಬಿಡಲಿಲ್ಲ, ನಾವು ಮೂಗಿಡಿಬೇಕಾಗ್ತದೆ. ಇವತ್ತು
ಪ್ರತಿ ಟನ್ನು ಭೂಮಿ ಒಳಗಿಂದ ಆಚೆ ಬಂದಾಗ ಅದರ ಮೌಲ್ಯನೇ ಬೇರೆ. ನಮ್ಮ ಮೌನದ ಮೌಲ್ಯನೂ ಬೇರೆ, ನಮ್ಮ ಸೌಮ್ಯದ ಮೌಲ್ಯನೂ ಬೇರೆ. ಈ ಚಿನ್ನದ ಮೌಲ್ಯ ನಿಮಗೆ ಅರ್ಥ ಆಗದೇ ಇದ್ದರೆ ನಾವು ಇನ್ನೊಂದಷ್ಟು ತೀವ್ರವಾಗಬೇಕು ಅನ್ನುವಂಥ ಅನಿವಾರ್ಯತೆ ಇದೆ. ನಾವೀಗ ಆಲೋಚನೆ ಮಾಡ್ತಾ ಇದ್ದೀವಿ. ಇಮ್ಮಿಡಿಯೇಟ್ಲಿ ನಮ್ಮ ದೀರ್ಘಕಾಲಿಕ ಬೇಡಿಕೆಗಳೇನಿದೆ, ಕಳೆದ ಅಗ್ರಿಮೆಂಟಲ್ಲೇ ಪೆಂಡಿಂಗ್ ಇರುವಂಥ ಬೇಡಿಕೆಗಳು, ಭಾರಿ ಮುಖ್ಯವಾಗಿ ಅನ್ಫಿಟ್ ಕಾರ್ಮಿಕರೇನಿದ್ದಾರೆ ಅವ್ರಿಗೆ ಕೆಲಸ ಕೊಡಬೇಕಂದ್ರೆ ನೋಡಿ, ಈಗ ಸಫಿ ಅವ್ರಿಗೆ ನಾನು ಲಾಸ್ಟ್ ಟೈಮ್ ಬಂದಾಗ ನಮ್ಮ ಗೆಳೆಯರೆಲ್ಲ ಬಂದು ಸಫಿ ಅವ್ರಿಗೆ ಕೇಳಿದ್ರು, ನೀವು ಭರವಸೆ ಕೊಟ್ರಿ ಕೊಡಿಸ್ತೀರೋ ಇಲ್ವೋ ಅಂತ. ಜೋರು ನಮ್ಮ ಸಫಿ ಅವರು ಒಂಚೂರು ಹೇಳಿದ್ರು, ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ ಹಾಗೆ ಈಗ ಅಂತಲ್ಲ. ನಾನು ಆ ವಿಡಿಯೋ ಎಲ್ಲ ನೋಡಿದೆ, ತುಂಬ ಒಳ್ಳೆಯದು ನೀವು ಮಾಡಿದ್ದು. ನಾನು ನಿಮ್ಮನ್ನು ನೀವು ಗಲಾಟೆ ಮಾಡಿದ್ದು ಒಳ್ಳೆಯದು. ಆದರೆ ಪ್ರಶ್ನೆ ಏನಿದೆ ಅಂದರೆ, ಮಾವಿನ ಹಣ್ಣು ಬೇಕಾದರೆ ಮಾವಿನ ಮರ ಹತ್ತಬೇಕು, ಬೇವಿನ ಹಣ್ಣು ಬೇಕಾದರೆ ಬೇವಿನ ಮರ ಹತ್ತಬೇಕು. ಮಾವಿನ ಹಣ್ಣು ಬೇಕು ಅಂತ ಬೇವಿನ ಮರ ಹತ್ತೀರಿ, ಬೇವಿನ ಹಣ್ಣು ಬೇಕು ಅಂತ ಮಾವಿನ ಮರ ಹತ್ತೀರಿ. ಇದು ಸೂಕ್ತವಾದಂಥ ಪ್ರಶ್ನೆ ಅಲ್ಲ. ಯಾರು ಕೊಡಲ್ಲ ಅಂತಾರೋ, ಬರ್ರಿ ಸಫಿ ಅವರೇ, ನೀವು ಭರವಸೆ ಕೊಟ್ಬಿಟ್ರಿ, ನಾವು ಕೇಳ್ಬಿಟ್ಟಿದ್ದೀವಿ, ಆಯಿತು ನಿಮಗೆ ಓಟ್ ಹಾಕ್ಬಿಟ್ಟಿದ್ದೀವಿ, ನಮಗೆ ಅನ್ಫಿಟ್ ಕೇಸಲ್ಲಿ ಮ್ಯಾನೇಜ್ಮೆಂಟ್ ಎಷ್ಟೇ ಮಾತಾಡಿದ್ರು ಒಪ್ತಾ ಇಲ್ಲ, ಸರ್ಕಾರ ಒಪ್ತಾ ಇಲ್ಲ, ಬರ್ರಿ ನಾವು ನಿಮ್ಮ ಜೊತೆಗಿದ್ದೀವಿ, ನಡ್ರಿ ಮ್ಯಾನೇಜ್ಮೆಂಟ್ ಹತ್ರ, ಅವ್ನು ಯಾಕೆ ಕೊಡಲ್ಲ ನೋಡೋಣ ಅಂತೇಳಿ ಬಂದಿದ್ದರೆ ನಾವು ರೆಡ್ ಸರ್ಟಿಫಿಕೇಟ್ ಹೇಳ್ಬಿಡ್ತಿದ್ದೀವಿ. ನಾನು ಸಫಿ ಅವ್ರಿಗೆ ಬೈತಾ ಇದ್ದೆ, ನೀವು ಯಾವಾಗಲೂ ಹೀಗೆ ನೀವು ಭರವಸೆ ಕೊಟ್ರಿ. ನಾನು ಸಫಿ ಅವ್ರಿಗೆ ಈಗ ಮೊದಲು ಹೇಳ್ತಾ ಇದ್ದೆ, ನಿಮ್ಮನ್ನೇ ಬೈತೀನಿ ನಾನು, ಅವ್ರು ಮಾತ್ರ ಅಲ್ಲ, ನಾನು ಬೈತೀನಿ ನಿಮ್ಮನ್ನು. ನೀವು ಹಿರಿಯ ನಾಯಕರು. ಪ್ರಶ್ನೆ ಏನಿದೆ, ನೀವು ಆಳದ ಮರ ಇದ್ದಂಗೆ ಸಫಿ ಅವರು. ತನ್ನ ಕೆಳಗಿರುವಂತಹ ಹುಲ್ಲಿಗೂ ಕೂಡ ಬಿಸಿಲು ಬೀಳಬಾರದು. ಜನರಲ್ ಸೆಕ್ರೆಟರಿ ದೊಡ್ಡದಾಗಿದ್ದಾರೆ, ನಮ್ಮ ವರ್ಕರ್ಸ್ಗೆ ಯಾವುದೇ ತೊಂದರೆ ಆಗಬಾರ್ದು, ಏನಾದರೂ ಪರವಾಗಿಲ್ಲ, ನಾನು ತೊಂದರೆ ಅನುಭವಿಸ್ತೀನಿ, ಈ ವಯಸ್ಸಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ತೀನಿ, ಹೋಗಿ ಕಾಯ್ತೀನಿ, ಗಂಟೆಗಟ್ಟಲೆ ಕಾಯ್ತೀನಿ. ಮಾಡಬೇಡಿ ಕಾಮ್ರೇಡ್. ಯಾವುದಾದ್ರು ಗಿಡಕ್ಕೆ ಬಿಸಿಲು ಬಿದ್ರೇನೆ ಜೋರಾಗಿ ಬೆಳೆಯೋದು. ಈ ತೀರ್ಮಾನಗಳಲ್ಲಿ ಕಾರ್ಮಿಕರನ್ನು ತೊಡಗಿಸಿ ನಾವೆಲ್ಲ ಕೂಡಿ ಗೆಲ್ಲೋಣ ಅನ್ನುವಂತಹ ತೀರ್ಮಾನಕ್ಕೆ ಬನ್ನಿ. ಸಫಿಯವರ ಗೆಲುವಲ್ಲ, ಮೀನಾಕ್ಷರಂ ಗೆಲುವಲ್ಲ, ಮಹಂತೇಶ್ ಗೆಲುವಲ್ಲ, CIT ಗೆಲುವಲ್ಲ, ಹಟ್ಟಿ ಕಾರ್ಮಿಕರ ಗೆಲುವು. ನಾವು ನ್ಯಾಯ ಕೇಳ್ತೀವಿ, ಗೆದ್ದೇ ಗೆಲ್ತೀವಿ ಅನ್ನುವಂತಹ ಸಂದೇಶ ಕೊಡಿ. ಆ ತೀರ್ಮಾನಕ್ಕೆ ಬರಬೇಕು ನಾವು. ಹಾಗಾಗಿ ನೀವು ಬೇಸರ ಮಾಡ್ಕೋಬೇಡಿ, ಜನ ಬಂದು ಕೇಳಿದ್ರು ಅಂತ. ಕೊಡದೇ ಇರೋದು ಮ್ಯಾನೇಜ್ಮೆಂಟ್ಗೆ ಪ್ರಶ್ನೆ, ನಮ್ಮ ಪ್ರಶ್ನೆ ಅಲ್ಲ. ಪಡಿಬೇಕಾಗಿರೋದು ನಮ್ಮ ಮುಂದಿರೋ ಸವಾಲು, ಪಡಿಲಿಕ್ಕೆ ಒಟ್ಟಿಗೆ ನಿಲ್ತೀವಿ ಅನ್ನುವಂಥ ತೀರ್ಮಾನಕ್ಕೆ ಬನ್ನಿ. ಹೋರಾಟನ ಸ್ಟೆಪ್ ಅಪ್ ಮಾಡಿ, ಜನನ ಸೇರಿಸ್ಕೊಳ್ಳಿ. ಈ ಹಟ್ಟಿಗೆ ಒಂದು ಚರಿತ್ರೆ ಇದೆ, ನಾವು ಚರಿತ್ರೆಯನ್ನು ಮರೆತು ಬಿಡಬಾರ್ದು, ಚರಿತ್ರೆಯನ್ನು ಮರಿಬಾರದು ಯಾವಾಗಲೂ. ಆ ಚರಿತ್ರೆಯನ್ನು ಮರುಕಳಿಸ್ಬೇಕು. ಇವತ್ತು ಸರ್ಕಾರಗಳು ಯಾವುದೇ ಲಾಭದಾಯಕ ಸಂಸ್ಥೆಗಳನ್ನ ಕೂಡ ಖಾಸಗಿಯವರ ಕೈಗೆ ಕೊಡಬೇಕು ಅಂತ ನಿಂತಿರುವಂತಹ ಸಂದರ್ಭ ಇದು. ಈ ಸಂದರ್ಭದೊಳಗೆ ನಾವು ಸಾರ್ವಜನಿಕ ಉದ್ದಿಮೆಯಾಗಿರುವಂತಹ ಜನರ ಆಸ್ತಿಯಾಗಿರ್ತಕ್ಕಂತಹ ಚಿನ್ನದ ಗಣಿಯನ್ನು ಜನರಿಗೇನೆ ಉಳಿಸ್ಬೇಕು. ಇಲ್ಲಿ ದುಡಿಯುವಂಥವರಿಗೆ ನ್ಯಾಯ ಸಿಕ್ಕಬೇಕು, ದುಡಿಮೆಗೆ ತಕ್ಕಂತಹ ಪ್ರತಿಫಲ ಸಿಕ್ಕಬೇಕು. ಇಲ್ಲಿ ಬರೋರೆಲ್ಲ CSR ಅಮೌಂಟ್ ತಗೊಂಡೋಗ್ಲಿಕ್ಕೆ ಬರ್ತಾರೆ. ಎಲ್ಲರಿಗೂ ಕಣ್ಣು ಇಲ್ಲಿರೋ ಬೊಕ್ಕಸದ ಮೇಲೆ, ಇಲ್ಲಿರೋ ರಿಸರ್ವ್ ಫಂಡ್ ಮೇಲೆ. CSR ಬರ್ತದೆ, ಲಾಭ ಬಂದರೆ 2% ಖರ್ಚು ಮಾಡಲೇಬೇಕು. ಎಲ್ಲಿ ಖರ್ಚು ಮಾಡೋದು ಗೊತ್ತಿದೆ ನಿಮಗೆ, ನಾನು ಅದನ್ನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ ಈಗ ಸದ್ಯಕ್ಕೆ, ಅದು ನಮ್ಮದೆಲ್ಲ ಉದ್ದೇಶ. ಆದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಸಮಾಜಕ್ಕೆ ಮಾಡೋಕ್ಕೆ ಹೋಗೋರು ನಿಮಗೆ ಲಾಭನ ಗಳಿಸ್ಕೊಟ್ಟಂತಹ ಕಾರ್ಮಿಕರಿಗೆ ಏನು ಮಾಡ್ತೀರಿ ಅನ್ನುವಂತಹ ಪ್ರಶ್ನೆ ಇದೆಯಲ್ಲ, ಇದೆಯಾ ಇಲ್ವೋ? ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಬೇಕು. ಭಾಷೆ ಮಾತ್ರ ಅಲ್ಲ, ನಮ್ಮವರು ಭಾಷೆ ಬದಲಿಸ್ಕೊಳ್ಳಲ್ಲ. ನಾವು ಅಂದರೆ ಕೋಪ ಬಂದರೆ ಸೊಂಟದ ಕೆಳಗಿನ ಮಾತುಗಳೇ ಆಡ್ಬಿಡ್ತೀವಿ, ಅದೇ ಬಾರಿ ಹೋರಾಟ ಅಂತ ಅಂದ್ಕೊಳ್ತೀವಿ. ಬೇಡ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಬೇಕು. ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿ ನಮ್ಮ ಹೋರಾಟ ನಡಿಬೇಕು. ನಾನು ನೋಡ್ತಿರ್ತೀನಿ, ಸ್ಲೋಗನ್ಸ್ ಔಟ್ ಮಾಡಿದ್ರೆ ಯಾರೋ ಕಾರ್ಯಕರ್ತರು ಸ್ಲೋಗನ್ಸ್ ಔಟ್ ಮಾಡ್ತಾರೆ, ಉಳಿದವ್ರೆಲ್ಲ ಹಿಂಗೆ ನಿಂತಿರ್ತಾರೆ. ನನಗೆ ಅದಕ್ಕೆ ಸಂಬಂಧನೇ ಇಲ್ಲ ಅನ್ನಂಗೆ. ನಮ್ದ್ರಿ ಬೇಡಿಕೆ, ನಮ್ಮ ಕೈ ಸ್ವಲ್ಪ ಹೋಗಿ ಬರಲಿ. ಸ್ಲೋಗನ್ ಹಾಕ್ಬೋದಲ್ಲ, ಶುರು ಮಾಡೋಣ. ಎಲ್ಲರೂ ಕೈ ಎತ್ತಿ ಸ್ಲೋಗನ್ ಹಾಕ್ತೀರಾ? ಚಾಲೆಂಜ್ ತಗೊಳ್ಳೋಣ. ಮ್ಯಾನೇಜ್ಮೆಂಟ್ಗೆ ಗೊತ್ತಾಗಬೇಕು ನಾವು ನಿಂತು ಮಾಡುವಂತಹ ಸ್ಟೈಲಲ್ಲಿ ಇವ್ರು ರೆಡಿ ಆಗಿಬಿಟ್ಟವರಪ್ಪ ಅಂಥೇಳಿ.
ಅವ್ರೇನು ಮಾಡ್ತಾರೆ, ಇವ್ರು ಯಾರೋ ಕೆಲವ್ರು ಬಂದು ಕೂಗಾಡ್ತಾರೆ, ಕೆಲವರು ಭಾಷಣ ಕೇಳ್ತಾರೆ. ಅದು ಯಾರೋ ಬರ್ತಿದ್ರು. ಹೋರಾಟ ಅಂದರೆ ನೀವು ಭಾಷಣ ಮಾಡೋದು ನಾವು ಕೇಳಿಸ್ಕೊಳ್ಳೋದು ಅದಲ್ಲ ನಮ್ಮ ಉದ್ದೇಶ. ಈ ಭಾಷಣಗಳ ಮೂಲಕ ಏನು ಡೆವಲಪ್ಮೆಂಟ್ ಅಂತ ನಿಮಗೆ ತಿಳಿಸ್ತೀವಿ. ಆದರೆ ಮ್ಯಾನೇಜ್ಮೆಂಟ್ಗೆ ತಿಳಿಬೇಕು, ಪ್ರತಿದಿನ ಆಗ್ತಾ 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 ಭಾಗವಹಿಸುವಂಥ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಂದಿನ ಸ್ಫೋಟ ಆದರೆ ನಾವು ಉಳಿಯಲ್ಲ ಅನ್ನುವಂಥ ಸಂದೇಶ ಮ್ಯಾನೇಜ್ಮೆಂಟ್ಗೆ ಹೋಗಬೇಕು. ಹೋಗುವಂಥ ರೀತಿಯಲ್ಲಿ ಸ್ಲೋಗನ್ ಹಾಕಿ ನೋಡೋಣ. ಕಾರ್ಮಿಕರ ಐಕ್ಯತೆ ಶ್ರೇಯವಾಗಲಿ. ಹಿಂದೆ ಇರೋರು ಕೈ ಎತ್ತಾ ಇಲ್ಲ, ಬಲಗೈ ಬಲಗೈ ಎತ್ತಿ. ಕಾರ್ಮಿಕ ಐಕ್ಯತೆ ಶ್ರೇಯವಾಗಲಿ. ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಬೇಡಿಕೆಗಳು ಈಡೇರಲೇಬೇಕು. ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ದೀರ್ಘಕಾಲಿಕ ಬೇಡಿಕೆಗಳು ಈಡೇರಲೇಬೇಕು. ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರು ಗುಲಾಮರಲ್ಲ. ಕಾಲನಿಯಮಿತ ವೇತನ ಒಪ್ಪಂದ ಆಗಲೇಬೇಕು. ಏಪ್ರಿಲ್ 1ನೇ ತಾರೀಕಿನ ಜಾರಿಗೆ ಬರುವಂತಹ ವೇತನ ಒಪ್ಪಂದ ಆಗಲೇಬೇಕು. ಚಿನ್ನದ ಗಣಿ ಕಾರ್ಮಿಕರ ಐಕ್ಯತೆ ಶ್ರೇಯವಾಗಲಿ. ಇನ್ಕುಲಾಬ್ ಜಿಂದಾಬಾದ್, ಇನ್ಕುಲಾಬ್ ಜಿಂದಾಬಾದ್. ಥ್ಯಾಂಕ್ ಯು ಕಾಮ್ರೇಡ್ಸ್. ಹೋರಾಟಕ್ಕೆ ಜಯವಾಗಲಿ. ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ. ಈ ಹೋರಾಟನ ಇನ್ನೂ ತೀವ್ರಗೊಳಿಸಲಿಕ್ಕಿರುವಂತಹ ಮುಂದಿನ ಹೆಜ್ಜೆ ನಮ್ಗೆ ಗೊತ್ತಿದೆ. ಹಿಂಗೆ ಬಂದು ಕೂತ್ಕೊಂಡು ಸ್ಲೋಗನ್ ಹಾಕಿ ಹೋಗಲ್ಲ. ನಾವೇನು ಭಜನೆ ಆಡ್ತಾ ಇಲ್ಲ. ನಾನು ಅವಾಗಲೇ ಹೇಳಿದ್ದೇನೆ, ಭಜನೆ ಮಾಡಲಿಕ್ಕೆ ಇಲ್ಲಿ ಬರ್ತಾ ಇಲ್ಲ. ನೋಡಿದ್ದೀವಿ ಸಮಸ್ಯೆ ಇಲ್ಲದೇನೆ ಇತ್ಯರ್ಥ ಮಾಡ್ಕೊಳ್ಳಿ ಅಂತ. ಪರಿಸ್ಥಿತಿ ನೋಡಿದ್ರೆ ಕೂತ್ಕೊಂಡು ಮಾತಾಡಿ ಅಂದರೆ ಕೋರ್ಟ್ಗೆ ಹೋಗ್ತಾರೆ. ಇಂಜೆಕ್ಷನ್ ಆರ್ಡ್ರು 300 ಮೀಟ್ರ್ ಆಚೆ ಹೋಗಿ ಅಂತ. 300 ಕಿಲೋಮೀಟ್ರ್ ಆಚೆ ಹೋಗಿ ಅಂತ ತಗೊಂಬನ್ನಿ, ಹೋಗಿ ವಿಧಾನಸೌಧ ಮುಂದೆ ಕೂತ್ಕೊಳ್ತೀವಿ. ಇಂಜೆಕ್ಷನ್ ಆರ್ಡ್ರು ಯಾಕೆ 300 ಮೀಟ್ರು? 300 ಕಿಲೋಮೀಟ್ರಿಗೆ ಇಂಜೆಕ್ಷನ್ ತಗೊಂಬನ್ನಿ. ನಾವು ಇಲ್ಲಿಂದ ನಿಧಾನಕ್ಕೆ ನಡ್ಕೊಂಡು ಹೋಗ್ತೀವಿ. ಆವಾಗ ಡಿ ಕೆ ಶಿವಕುಮಾರ್ ಬರಬೇಕು, ಮೊದಲು ಸಿದ್ದರಾಮಯ್ಯ, ಈಗ ಡಿ ಕೆ ಶಿವಕುಮಾರ್. ಯಾರು ಬರಬೇಕಲ್ಲ. ನೀವೆಲ್ಲಿ ಸಮುದ್ರಕ್ಕೆ ಹೋಗಿ ಅಂತ ಹೇಳ್ತೀರಾ? ನಮ್ಮ ಉದ್ದೇಶ ಈ ಕಂಪನಿನ ಹಾಳು ಮಾಡಬೇಕು ಅಂತಲ್ಲ, ಕಂಪನಿಯಲ್ಲಿರೋರು ಚೆನ್ನಾಗಿರಬೇಕು ಅಂತ. ಕಾನೂನು ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಮಗೆ ಗೊತ್ತಿದೆ. ಈ ಹೋಗಿ ಇಂಜೆಕ್ಷನ್ ಆರ್ಡ್ರೆಲ್ಲ ತೊಗೊಳಕ್ಕೆ ಬದಲಾಗಿ ಬಂದು ಕೂತ್ಕೊಂಡು ಮಾತಾಡಿದ್ರೆ ಆಗ್ತಿತ್ತಲ್ಲ. ಯಾರ್ಯಾರು ಬಂದು ಅಡ್ಡ ಹಾಕಿದೀವ ನಿಮಗೆ? ಮಳ್ಕೊಂಡ್ವಾ ರೋಡ್ ಮುಂದೆ, ಗೇಟ್ ಮುಂದೆ ಮಳ್ಕೊಂಡ್ವಾ, ಬೀಗ ಹಾಕಿದ್ವಾ? ಮಾತಾಡಿ ಅಂತ ಕೇಳ್ತಿದ್ದೀವಿ. ಇದೆಲ್ಲ ಮಾಡಿಲ್ಲ ಅಂದರೆ ಮುಂದೆ ಅದೆಲ್ಲ ಮಾಡಬೇಕಾಗ್ತದೆ. ಕರೆಕ್ಟಾ? ನೀವು ಇಂಜೆಕ್ಷನ್ ಆರ್ಡರ್ ತಗೊಂಬನಿ, ಏನಾರು ತಗೊಂಡು ನಾವೆಲ್ಲ ಮಾಡಬೇಕಾಗ್ತದೆ. ಹುಷಾರು ಅನ್ನೋ ಮಾತನ್ನು ಹೇಳ್ತೀನಿ. ನಮಗಿಲ್ಲಿ ಅಶಾಂತಿ ಉಂಟು ಮಾಡೋದು ಉದ್ದೇಶ ಅಲ್ಲ. ಪರಸ್ಪರ ವಿಶ್ವಾಸ ಗೌರವವನ್ನು ಪಡ್ಕೋಬೇಕು ಅಂತ ಬಯಸ್ತೀವಿ. ನಾವು ನಿಮಗೂ ಗೌರವ ಕೊಡಬೇಕು, ನೀವು ನಮಗೂ ಗೌರವ ಕೊಡಬೇಕು. ಆ ರೀತಿಯಾದಂಥ ಒಪ್ಪಂದದ ಕಡೆಗೆ ಆಡಳಿತ ವರ್ಗವಾಗಿ ಕ್ರಮ ವಹಿಸಿ ಸರ್ಕಾರದ ಮುಂದೆ ಹೋಗಿ ಮಾತಾಡಿ. ನೀವು ಎದುರ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗ್ತದೆ? ಅಟ್ಲೀಸ್ಟ್ ನಿಮಗೆ ಶಕ್ತಿ ಕೊಡ್ತಾ ಇದ್ದೀವಿ. ಕಾರ್ಮಿಕರು ಹೋರಾಟದಲ್ಲಿದ್ದಾರೆ ಅಂತ ನಾವು ಹೋಗಿ ಮಾತಾಡ್ರಿ. ನಾವು ಸುಮ್ಮನೆ ಇದ್ದರೆ ನೀವು ಕಾರ್ಮಿಕರೇ ಸುಮ್ಮನೆ ಇದ್ದಾರೆ, ನೀವು ಯಾಕೆ ಬರ್ತೀರಿ ಅಂತಾರೆ. ಯಾರು? ಮಿನಿಸ್ಟ್ರುಗಳು, ಸೆಕ್ರೆಟ್ರಿಗಳು. ನೀವು ಯಾಕೆ ಬರ್ತೀರಿ? ಕಾರ್ಮಿಕರು ಸುಮ್ಮನೆ ಇದ್ದಾರೆ ಅಂತ. ಈಗ ಹೋಗಿ ಕಾರ್ಮಿಕರು ಒದರ್ಕೊಳ್ತಾವ್ರೆ. ನೀವು ಸಮಸ್ಯೆ ಇತ್ಯರ್ಥ ಮಾಡಿದ್ರೆ ಸರ್ಕಾರಕ್ಕೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಹೋಗಿ ಹೇಳಿ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ಕೊಳ್ಳಿಕ್ಕೆ ಅಟ್ಲೀಸ್ಟ್ ನಮ್ಮಿಂದನೇ ಸ್ಫೂರ್ತಿ ತಗೊಳ್ರಿ. ನಿಮಗೆ ತಾಕತ್ತಿಲ್ಲದೆ ಇದ್ದರೆ ನೀವು ಯಾವ್ಯಾವನ ಇಟ್ಕೊಂಡು ಅದೇನಪ್ಪ ಅದು ಸಫಿಯವ್ರು ಹೇಳಿದ್ರಲ್ಲ ಕನ್ಸಲ್ಟೆಂಟು. ಇದಕ್ಕಿಂತ ಯಾವ ಕನ್ಸಲ್ಟೆಂಟ್ರಿ ಬೇಕು? ಈ ಕಾರ್ಮಿಕರು ಕೋಪದಲ್ಲಿದ್ದಾರೆ, ಏನಾರು ಮಾಡಿ ಅಂತ ಹೋಗಿ ಹೇಳೋಕ್ಕಿಲ್ವಾ? ಒಳ್ಳೆ ಕನ್ಸಲ್ಟೆನ್ಸಿ ಕೊಡ್ತಾ ಇದ್ದೀವಿ, ತಗೊಂಡೋಗ್ರಿ ಅಂತ ಹೇಳ್ತೀವಿ. ಮಾಡಬೇಕಾ ಮಾಡಬಾರ್ದು? ಮಾಡಲಿ. ಹೋರಾಟದಲ್ಲಿ ಗೆಲ್ಲೋಣ. ನೀವೆಲ್ಲ ನಮಗೆ ಅನುವು ಮಾಡಿಕೊಡ್ಬೇಕು. ಇಲ್ಲಿ ಬರದೇ ಇರುವಂತಹ ಕಾರ್ಮಿಕರಿಗೆ ನಾನು ಸುಮ್ಮನೆ ಸಫಿಯವ್ರು ಕೇಳ್ತಾ ಇದ್ದೆ. 3000 ಜನ ಕಾರ್ಮಿಕರಿದ್ದಾರೆ. ಒಂದು ಶಿಫ್ಟಿಗೆ ಹೆಚ್ಚು ಕಡಿಮೆ ಅಂದರೂ ಒಂದು 1000 ಜನ ಇರ್ತಾರೆ. ಬೇಡ ಒಂದು 700 ಜನ ಆಯಿತು, ಜಾಸ್ತಿ. ಆದರೆ ಇಲ್ಲಿರೋರು ನೆನೆಸಿ 1/3 ನಮ್ಮ ಕೆಲಸ ಏನಾಗಬೇಕು? ಕಾಮ್ರೇಡ್ ಮರೆತು ಬಿಡಿ. ನಾನು CIT ಅನ್ನೋದನ್ನು ಮರೆತು ಬಿಡ್ರಿ. ನಾವು ನಿಮ್ಮ ಜೊತೆಗೆ ಬಂದಿದ್ದೀವಿ, ನಮಗೆ ಅವಕಾಶ ಕೊಟ್ಟಿದ್ದೀರಿ ನಿಮ್ಮ ಜೊತೆ ಕೆಲಸ ಮಾಡಲಿಕ್ಕೆ. ನಾವೆಲ್ಲ ಒಂದು. ಈ ಅಗ್ರಿಮೆಂಟ್ ಮುಗಿಯೋ ತನಕ, ಅಗ್ರಿಮೆಂಟ್ ಜಾರಿ ಆಗೋವರೆಗೆ ನಮ್ಮಲ್ಲಿ ಯಾವುದೇ ಭೇದ ಬರಬಾರ್ದು. ಐಕ್ಯತೆ ಮಾತ್ರನೇ ನಮಗೆ ಫಲಿತಾಂಶ ಕೊಡೋದು. ಐಕ್ಯತೆಯನ್ನು ಕಟ್ಟಬೇಕು. ಬರದೇ ಇರೋರನ್ನು ನೀವು ನಿಮ್ಮದೇ ಭಾಷೆಯಲ್ಲಿ ಹೇಳಿ, ಬರ್ರಪ್ಪ ನಾವೆಲ್ಲ ಹೋರಾಟದಲ್ಲಿದ್ದೀವಿ, ನೀವು ಬರ್ರೋ, ಮ್ಯಾನೇಜ್ಮೆಂಟ್ಗೆ ಗೊತ್ತಾಗಲಿ, ಬರ್ರಿ, ಬಂದು ಒಂದು ಸಲ ನಿಂತ್ಕೊಳ್ರಿ ಅಂತೇಳಿ ನಾಳೆಯಿಂದ ಇಲ್ಲಿ ಸೇರಿ. ಈಗ ದೇವಸ್ಥಾನಕ್ಕೆ ಹೋದಾಗ, ಚರ್ಚ್ಗೆ ಹೋದಾಗ, ಮಸೀದಿಗೆ ಹೋದಾಗ ಎಷ್ಟು ಭವ್ಯವಾಗಿ ಹೋಗಿ, ಇನ್ನೂ ಕೆಲವರು ಎಷ್ಟು ಒಳ್ಳೆಯವರು ಅಂದರೆ ದೇವಸ್ಥಾನ ಅಲ್ಲಿದೆ ಅಂದರೆ ಭಾರಿ ಭಕ್ತಿವಂತ. ಇಲ್ಲೇ ನಿಂತ್ಕೊಂಡು ಚಪ್ಪಲಿ ಬಿಟ್ಬಿಟ್ಟು ಅಂತೇಳಿ ಹೋಗ್ತಿರ್ತೀರಲ್ಲ, 1 ನಿಮಿಷ ದೇವಸ್ಥಾನ ದೇವ್ರು ಕೇಳ್ತಿರಲ್ಲ. ಬನ್ನಿ, ಈಗ ಹೋರಾಟ ನಡೀತಾ ಇದೆ, ಒಂದು 5 ನಿಮಿಷ ಎಲ್ಲರೂ ಹೋಗಿ ನಿಲ್ಲೋಣ. ಪ್ರತಿದಿನ ಸಂಖ್ಯೆ ಹೆಚ್ಚಾದಷ್ಟು
ನಿಮ್ಮ ಬೇಡಿಕೆಗಳು ಬೇಗ ಈಡೇರುತ್ತೆ ಅಂತ ತಿಳ್ಕೊಳ್ಳಿ. ಈ ಶಕ್ತಿ ನಿಮ್ಮ ಕೈಯಲ್ಲಿದೆ, ಅದನ್ನು ಕೊಡ್ಲಿಕ್ಕೆ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅಂತ ಕೇಳ್ಕೊಂಡು ಅವಕಾಶಕ್ಕೆ ವಂದನೆಗಳು ಸಲ್ಲಿಸಿ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು. ಇನ್ಕ್ಲಾಬ್ ಜಿಂದಾಬಾದ್. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.